ಒಳ್ಳೆ ಕ್ರಿಸ್ಪಿಯಾಗಿ ಒಂದೊಳ್ಳೆ ಕಬಾಬ್ ಮಾಡೋಣ. ಫಸ್ಟ್ ಕಬಾಬ್ಗೆ ಏನೇನು ಬೇಕೆಲ್ಲ ಕಲಿಸ್ಕೊಂಬಿಡೋಣ. ಇವಾಗ ಮಸಾಲೆ ಹಾಕಿ, ಇದು ಒಂದು ಸ್ವಲ್ಪ ಕಬಾಬ್ ಮಸಾಲೆ ಹಾಕಿ, ಏನೇನಂತ ಹೇಳ್ಬಿಡಿ. ಅರಶಿನ, ಸ್ವಲ್ಪ ಉಪ್ಪು, ರುಚಿಗೆ ಎಷ್ಟು ಬೇಕಷ್ಟು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಜಜ್ಜಿರೋ ಬೆಳ್ಳುಳ್ಳಿ ಹಾಕಿ. ಶುಂಠಿ ಬೆಳ್ಳುಳ್ಳಿ ಇನ್ನೊಂಚೂರು ಇರಲಿ, ಉಪ್ಪು ಇನ್ನೊಂಚೂರು ಇರಲಿ, ಸ್ವಲ್ಪ ಮೊಸರು, ಇನ್ನೂ ಸ್ವಲ್ಪ, ಸಾಕು. ಕರಿಬೇವು, ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಂಗೆ ಹಚ್ಕೊಂಡಿದೆ. ಈಗೆಲ್ಲ ಮಿಕ್ಸ್ ಮಾಡಿ ಕಲಸಿ. ಇವಾಗ ಸ್ವಲ್ಪ ಚೆನ್ನಾಗಿ ಕಲಸಿ, ಸ್ವಲ್ಪ ನೀರು ಹಾಕ್ಕೊಳ್ಳಿ. ಹಾಕಿ ಇನ್ನೂ ಸ್ವಲ್ಪ ನೀರು. ತೀರ್ಥ ಕಲ್ಸಂಗೆ ಕಲಿಸ್ತಾ ಇದ್ದೀರ, ಕಲಿಸಿ. ಇದು ನಾನ್ ವೆಜ್ ಅಲ್ಲ. ಇವಾಗ ಕಾರ್ನ್ಫ್ಲವರ್ ಹಾಕ್ಕೊಳ್ಳಿ, ಧಾರಾಳವಾಗಿ ಹಾಕಿ, ಜಾಸ್ತಿನೇ ತಂದಿದ್ದೀನಿ. ಚೆನ್ನಾಗಿ ಕಲಸಿ. ಎಣ್ಣೆ ಹಾಕ್ಕೊಳ್ಳಿ, ಒಂದು 3 ಸ್ಪೂನು. ಬಿಸಿ ಎಣ್ಣೆ ಹಾಕ್ಕೊಳಕ್ಕೆ ಹೋಗ್ಬೇಡಿ, ತಣ್ಣಗಿರೋದೇ ಹಾಕ್ಕೊಳ್ಳಿ, ಕೈಗೆ ಸುಟ್ಕೊಂಬಿಡ್ತೀರ. ಇನ್ನೊಂದು ಸ್ಪೂನು. ಚೆನ್ನಾಗಿ ಕಲಸಿ. ಫುಲ್ಲು ಮಿಕ್ಸ್ ಆಗಬೇಕು. ಆಯಿತಾ? ಬಂದಿದೆಯಾ? ಇನ್ನೂ ಸ್ವಲ್ಪ ಗಟ್ಟಿಯಾಗಿ ಒಂಚೂರು ಕಲಸಿ, ಇನ್ನೂ ಮಿಕ್ಸ್ ಆಗಬೇಕು. ಗಟ್ಟಿಯಾಗಿದೆಯಾ? ಹಂಗೆ ಬಿಡಿ. ಇವಾಗ ಚಿಕನ್ ತೆಗೆದಾಕಿ, ಇದ್ರೊಳಗಡೆ ಫುಲ್ಲು ಹಾಕಿ. ಚಿಕನ್ ತೊಳ್ಕೊಂಡು ಮಡಿಕೊಂಡಿರೋದು ಚೆನ್ನಾಗಿ ಅರಿಶಿನ ಉಪ್ಪು ಹಾಕಿ. ಚಿಕನ್ ಹಾಕ್ಕೊಬೇಕಾದ್ರೆ ತಟ್ಟೆಲಿ ನೀರಿರುತ್ತೆ, ಇವಾಗ ತೋರಿಸ್ತೀನಿ. ಈ ಥರ ನೀರು ತಟ್ಟೆಲ್ಲೇ ಇರಬೇಕು, ಇಲ್ಲಾಂದರೆ ಚಿಕನ್ ಸ್ಮೆಲ್ ಹೊಡಿಯುತ್ತೆ. ಓಕೆನಾ? ಇವಾಗ ಕಲಸಿ ನುಣ್ಣಗೆ. ಚೆನ್ನಾಗಿ ಮ್ಯಾರಿನೇಟ್ ಆಗಲಿ. ಕಬಾಬು ಯಾವಾಗಲೂ ಕಲಸಿದ ತಕ್ಷಣ ಪುಸಕ್ಕಂತ ತೆಗ್ದು ಎಣ್ಣೆಗೆ ಹಾಕ್ಬಿಡ್ಬಾರ್ದು. ಒಂದು 1/2 ಅವರು, ಅಟ್ಲೀಸ್ಟ್ 1 ಅವರ್ 1/2 ಅವರ್ ಬಿಡಬೇಕು. ಚೆನ್ನಾಗಿ ಅದು ಡ್ರೈ ಆಗುತ್ತೆ. ಯೂಶ್ವಲಿ ಏನು ಮಾಡ್ತಾರೆಲ್ಲ ತೊಗೊಂಡೋಕೆ ಫ್ರಿಜ್ಜಲ್ಲಿ ಇಟ್ಬಿಡ್ತಾರೆ. ಫ್ರಿಜ್ಜಲ್ಲಿ ಇಡಬೇಡಿ. ಆದಷ್ಟು ಗಾಳಿ ಆಡೋ ಥರ ಬಿಟ್ಟು ಮೇಲ್ಗಡೆ ಒಂದು ಬೋಲ್ಗಿಲ್ ಮುಚ್ಚಿ. ಡ್ರೈ ಆದಷ್ಟು ಎಣ್ಣೆ ಹಾಕಿದ್ಮೇಲೆ ಒಳ್ಳೆ ಕ್ರಿಸ್ಪಿಯಾಗಿರುತ್ತೆ. ಇವಾಗ ಪೆಪ್ಪರ್ ಪಕ್ಕದಲ್ಲಿದೆ. ಆಗಲೇ ಪೆಪ್ಪರ್ ಏನಕ್ಕೆ ಹಾಕಿಲ್ಲ ಅಂತ ಹೇಳ್ತೀನಿ. ಇವಾಗ ಮೇಲ್ಗಡೆ ಉದುರಿಸ್ಕೊಳ್ಳಿ ಲೈಟಾಗಿ. ಇವಾಗ ಚೆನ್ನಾಗಿರುತ್ತೆ. ಕಬಾಬು ಬೆಂದ ಮೇಲೆ ಹಾಕ್ಕೊಬೇಕು ಒಂದ್ಸಲಿ, ಇವಾಗ ಒಂದ್ಸಲಿ ಹಾಕ್ಕೊಬೇಕು. ಆವಾಗಲೇ ತಿನ್ಬೇಕಾದ್ರೆ ಗಮ್ಮನದು. ಎಣ್ಣೆ ಹಾಕಿದ್ಮೇಲೆ ಗಮ್ಮನತ್ತೆ. ಪಕ್ಕದ ಮನೆಯವ್ರು ಬಂದು ಕಬಾಬ್ ಸಾಲ ಕೇಳಿದ್ರೆ ತಪ್ಪು ನಿಮ್ಮದು. ಯಾಕಂದರೆ ಗಮ್ಮಂತ ಮಾಡಿದ್ದೀರಲ್ಲ. ಕೇಳಿದ್ರೆ 1-2 ಪೀಸ್ ಕೊಡಿ, ಖುಷಿಯಾಗಿ ತಿನ್ನಲಿ ಅವರು. ಮಸಾಲೆ ಅಂಟ್ಕೊತ. ಇವಾಗ ಒಂದು 10 ನಿಮಿಷ ಇದನ್ನು ಹಂಗೆ ಆರಕ್ಕೆ ಬಿಡೋಣ. ಕಲರ್ ಬೇಕಂದರೆ ಕಲರ್ ಆ್ಯಡ್ ಮಾಡ್ಕೊಳ್ಳಿ, ಕಲರೇನು ಬೇಕಾಗಿಲ್ಲ. ಇದೇ ಪಳ್ಳಂತ ಇದೆ. ಓಕೆ, ಇದೊಂದು ಅರ್ಧ ಗಂಟೆ ಬಿಟ್ಟು ಆಮೇಲೆ ಎಣ್ಣೆಗೆ ಹಾಕೋಣ. ಎಣ್ಣೆ ಹಾಕಿದ್ಮೇಲೆ ತೋರಿಸ್ತೀನಿ ಹೆಂಗಿರುತ್ತೆ ಅಂತ. ಎಣ್ಣೆ ಬಿಸಿಗಿಡೋಣ. ಅರ್ಧ ಗಂಟೆ 3/4 ಅವರ್ ಆಗಿದೆ ಆಲ್ರೆಡಿ. ನೋಡಿ, ಡ್ರೈ ಆಗಿದೆ ಲೈಟಾಗಿ. ಇವಾಗ ಮಿಕ್ಸ್ ಮಾಡಿದ್ದೀನಿ. ಲೈಟಾಗಿ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಇವಾಗ ಎಣ್ಣೆ ಪಾರ್ಫಾಟಾಗಿ ಗಮ್ಮಂತ ಸ್ಮೆಲ್ ಬರ್ತಾಯಿದೆ. ಇವಾಗ ಚಿಕನ್ ಒಳಗಡೆ ಬಿಡಿ.
ನಿಧಾನ ಕೆಳಗಡೆ ತಲೆ ಕಚ್ಕೊಂಡು ಪಳ 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 ಅಂತೈತೆ, ಬಿಳ 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 ಅಂತೈತೆ. ಸ್ಮೆಲ್ಲು ಬರೋರಿಗೆಲ್ಲ ಹೊಡಿತಾ ಇದೆ. ಯಾರು ಬಂದು ನಮಗೆ ಹೊಡಿತಾರೋ ನಮಗೆ ಕಬಾಬ್ ಕೊಡಿ ಅಂತ ಗೊತ್ತಿಲ್ಲ. ಈಗ ಬರಬೇಕು ಸೌಂಡು, ಬುಳ 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 ಪಟ 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 ಅಂತ. ಜೊತೆ ಮೂರು ಒಳ್ಳೆ ಸ್ಮೆಲ್ ಹೊಡಿತಾ ಇರುತ್ತೆ ನಿಮಗೆ. ಗಮ್ಮನತ್ತೆ ಏನೋ. ಪಟ್ಟು ಪಟ್ಟು ಅಂತ ಇತ್ತು ಕರಿಬೇವು. ಚೆನ್ನಾಗಿ ಜಜ್ಜಾಗ್ತಿರೋ ಬೆಳ್ಳುಳ್ಳಿ ಸ್ಮೆಲ್ ಗಮ್ಮಂತೈತೆ. ಬೆಳ್ಳುಳ್ಳಿ ಸ್ಮೆಲ್ ನೀವು ಮನೇಲಿ ಮಾಡ್ಕೊಂಡು ತಿಂದರೆ ಗೊತ್ತಾಗುತ್ತೆ. ಲೈಟಾಗಿ ಚೆನ್ನಾಗಿ ಆಡಿಸಿ ಇವಾಗ. ಎತ್ಬಿಡಿ ಎಣ್ಣೆ ಸೋಸಿ. ಈಗ ಎಣ್ಣೆ ಅಂದರೆ ಇದು ಅಡುಗೆ ಎಣ್ಣೆ, ಬೇರೆ ಎಣ್ಣೆ ಅಲ್ಲ ಆಯಿತಾ ಬಾಯ್ಸ್. ಏನೇನು ಅಂತ ತಿಳ್ಕೊಬಾರ್ದು. ಹಾಕಿ ಆಯಿತಾ. ಈಗ ಒಂದು ಮಟ್ಟಕ್ಕಾಗಿದೆ. ಇರಿ ಇದನ್ನು ಇನ್ನೂ ಚೆನ್ನಾಗಿ ಮಾಡೋಣ. ಈಗ ನೋಡಿ ಪರ್ಫೆಕ್ಟಾಗಿ ಒಂದು ಡೆಕೋರೇಷನ್ ಆಗಿದೆ. ಓಕೆನಾ. ಇವಾಗ ಇದನ್ನು ತಿಂದು ಹೆಂಗಿದೆ ಅಂತ ಹೇಳಬೇಕು. ಬನ್ನಿ, ನಮ್ಮ ಮನೇಲಿ ಒಂದು ಪಿಳ್ಳೆ ಇದೆ, ಆ ಪಿಳ್ಳೆ ಕೊಟ್ಬಿಟ್ಟು ಹೆಂಗಿದೆ ಅಂತ ಕೇಳೋಣ. ಇದೇ ನಮ್ಮ ಮನೆ ಪಿಳ್ಳೆ ನೋಡಿ. ತಿನ್ನಿ ಮೇಡಮ್ ಹೆಂಗಿದೆ ಅಂತೇಳಿ. ಸೂಪರಾಗಿದೆ. ಖಾರ ಉಪ್ಪು ಎಲ್ಲ ಕರೆಕ್ಟ್ ಇದೆಯಾ? ಚೆನ್ನಾಗಿದೆಯಾ? ಸ್ಕೂಲಿಗೆ ತಗೊಂಡೋಗ್ತೀರೇನು ಪಾರ್ಸಲ್ಲು? ನಿಮ್ಮ ಫ್ರೆಂಡ್ಸು ಕೊಡೋಕ್ಕೆ ಬೇಡವಾ? ಅವನೇ ಕರ್ಕೊಬಂದ್ಬಿಟ್ರೆ ಮನೆಯಲ್ಲೇ ಮಾಡಿಕೊಟ್ಬಿಡ್ತೀನಿ. ಓಕೆನಾ? ಕರ್ಕೊಂಬರ್ತೀರಾ? ಭತ್ತ ಕಾಸು ಇಸ್ಕೊಂಬರ್ಬೇಕು. ಓಕೆನಾ? ತಿನ್ನಿ. ಓಕೆ, ಮನೇಲಿ ಮಾಡ್ಕೊಳ್ಳಿ. ಮಕ್ಕಳಿಗೆ ಹೆಂಡ್ತಿಗೆಲ್ಲ ಹೊಟ್ಟೆ ತುಂಬ ತಿನ್ನಲಿ. ಬಾಯ್.